ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಿ.ಬಿ. ಪಾಟೀಲ್ಗೆ ಚಳ್ಳೆ ಹಣ್ಣನ್ನು ತಿನ್ಸೋಕೆ ಭಾರ್ಗವಿ ರೆಡಿ ಆಗ್ತದಾಳೆ. ಕೋರ್ಟ್ ರೂಮ್ ಮತ್ತೆ ಶುರುವಾಗ್ತದೆ. ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಪ್ರತಾಪ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡು ಜೆ.ಪಿಗೆ ಕೆಡ್ಡ ತೋಡ್ತಿದ್ದಾರೆ. ಅದರ ಪ್ರಕಾರವಾಗಿ ವಿಕ್ಕಿ ವಿರುದ್ಧವಾಗಿ ಒಂದು ದೊಡ್ಡ ಸಾಕ್ಷಿಯನ್ನೇ ಹಿಡಿದಾಗ್ತಿದ್ದಾರೆ. ಇತ್ತ ಕಡೆ ಜಿ.ಬಿ. ಪಾಟೀಲ್ಗೆ ಈ ಒಂದು ವಿಷಯ ಅವರ ಅಸಿಸ್ಟೆಂಟ್ ಮುಖಾಂತರ ಗೊತ್ತಾಗುತ್ತೆ. ಸಂಧ್ಯಾ ವಾಪಸ್ ಬಂದಿದ್ದಾಳೆ. ಆದ್ರೆ ಭಾರ್ಗವಿ ಎಲ್ಲ ಕರೆಸಿರೋದು ಬೇರೆಯವರು. ಅವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು. ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಅಸಿಸ್ಟೆಂಟ್ ಹೇಳ್ತಾರೆ. ಬಟ್ ಅದು ಬೇರೆ ಯಾರು ಅಲ್ಲ ಅರ್ಜುನ್. ಬಟ್ ಜಿ.ಪಿ. ಪಾಟೀಲ್ಗೆ ಅದು ಗೊತ್ತಾಗ್ತಿಲ್ಲ. ಆ ಬಾರಿ ಶಕುಂತಲಾ, ಈ ಬಾರಿ ಯಾರಿರ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ಈ ಭಾರ್ಗವಿ ಮತ್ತೆ ಬಂದಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೂ ಅಂದ್ರೆ ಖಂಡಿತ ಅವಳ ಹತ್ರ ಏನೋ ಸಾಲಿಡ್ ಪ್ರೂಫ್ ಇದೆ. ಅದಿಲ್ಲದೆ ಖಂಡಿತವಾಗ್ಲೂ ಅವಳು ಮತ್ತೆ ಬರೋಕ್ ಸಾಧ್ಯನೇ ಇಲ್ಲ. ಏನಿರಬಹುದು ಅಂತ ಹೇಳ್ತಿದ್ರೆ ಅಲ್ಲಿ ಅಸಿಸ್ಟೆಂಟ್ ಆ ರೀತಿ ಏನೂ ಇರೋದಿಲ್ಲ ಸರ್ ಅಂತಾನೆ ಹೇಳ್ತಿದ್ದಾರೆ. ಇಲ್ಲ, ಖಂಡಿತ ಅವಳು ಸುಮ್ಮನೆ ಬಂದಿರೋಕ್ ಸಾಧ್ಯನೇ ಇಲ್ಲ. ಇದೇ ರೀತಿನೇ ಆಗಿತ್ತು ಮೊದಲು ಕೂಡ. ಬಟ್ ಮತ್ತೆ ಅವಳು ಸುನಿಲನ್ನ ಹುಡ್ಕೊಂಡು ಬಂದಿದ್ಲು. ಮತ್ತೆ ಈಗ ಅವನ ಕತೆ ಮುಗಿದ ಮೇಲೂ ಬಂದಿದ್ದಾಳೆ ಅಂದ್ರೆ ಅವಳ ಹತ್ರ ಮತ್ತಿನ್ನೇನು ಸಾಕ್ಷಿ ಇದೆ ಅಂತ ಜಿ.ಪಿ. ಪಾಟೀಲ್ ನಿಂತಲ್ಲೇ ನಿಜವಾಗ್ಲೂ ವಲವಲ ಅಂತ ಒದ್ದಾಡಿ ಯೋಚನೆ ಮಾಡೋ ಹಾಗೆ ಮಾಡ್ಬಿಟ್ಟಿದ್ದಾಳೆ ಭಾರ್ಗವಿ. ಇತ್ತ ಕಡೆ ವೃಂದ ತಲೆ ಕೆಡ್ಸ್ಕೋಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಅರ್ಜುನ್ ಭಾರ್ಗವಿ ಬಗ್ಗೆನೇ ಯೋಚನೆ ಮಾಡ್ತಾ ವಂದನ ಯಾವುದೇ ಕಾರಣಕ್ಕೂ ತನ್ನ ಬದುಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅವಳಂದ್ರೆ ನನಗೆ ಇರಿಟೇಟ್ ಆಗುತ್ತೆ. ಯಾವ ಎಂಗೇಜ್ಮೆಂಟು ಕೂಡ ನಮ್ಮಿಬ್ಬರ ನಡುವೆ ಆಗಿಲ್ಲ. ನನ್ನ ಮದುವೆ ಆಗೋದು ಜಸ್ಟ್ ಭಾರ್ಗವಿನ ಮಾತ್ರ ಅನ್ನೋ ವಿಷಯವನ್ನ ವೃಂದ ಹತ್ರ ಹೇಳ್ತಾರೆ. ವೃಂದ ಇಲ್ಲಿ ಮಾವ ಖಂಡಿತ ಸುಮ್ಮನೆ ಬಿಡುವುದಿಲ್ಲ, ಮನೆಯಿಂದ ಆಚೆ ಹಾಕ್ತಾರೆ ನಿನ್ನ ಅಂತ ಹೆದರಿಸಿದ್ರು ಕೂಡ ಅರ್ಜುನ ನನ್ನ ಅಪ್ಪನ ವಿರುದ್ಧವಾಗಿ ಹೋಗ್ತಿರೋ ಕೊನೆ ನಿರ್ಧಾರ ಇದು. ನಾನು ಭಾರ್ಗವಿ ಅವ್ರನ್ನೇ ಮದುವೆ ಆಗೋದು, ಯಾವುದೇ ಕಾರಣಕ್ಕೂ ಇನ್ಯಾರನ್ನ ಕೂಡ ಮದುವೆ ಆಗೋದಿಲ್ಲ. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಇದು ನಿಜವಾಗ್ಲೂ ಬೃಂದಾಗೆ ತಲೆನೋವಾಗ್ಬಿಟ್ಟಿದೆ. ಚಿಕ್ಕದ್ರಿಂದಾನು ಇವಳು ಹುಟ್ಟಿದ ಮೇಲೆ ಇದೇ ಆಗೋಯ್ತು. ನಂದು ಎಲ್ಲ ನಂದೆಲ್ಲ ಅವಳಿಗೆ ಕೊಡಬೇಕು. ಆಗಿಂದಾನೇ ಜಿದ್ದು ಹುಟ್ಕೊಂತು. ನಿಜವಾಗ್ಲೂ ದೊಡ್ಡ ಮಗಳಂತೆ, ಬಡವರಂತೆ ಎಲ್ಲಾನು ಕೂಡ ಸಹಿಸ್ಕೋಬೇಕಂತ ಈ ಮನೆಗೆ ನಾನು ಬಂದು ಹೇಗೋ ಸೆಟಲ್ ಆಗೋಣ ಅನ್ಕೊಂಡ್ರೆ ಇಲ್ಲೂ ಕೂಡ ಬಂದು ಒಕ್ಕರ್ಸ್ಕೊಳ್ಳೋಕೆ ರೆಡಿ ಆಗ್ತಿದ್ದಾಳೆ. ಏನಾದ್ರೂ ಅರ್ಜುನ ಮದುವೆ ಆಗಿ ಮನೆಗೆ ಬಂದ್ರೆ ಖಂಡಿತ ನನ್ನ ನೆಮ್ಮದಿ, ನನ್ನ ಸಂಸಾರದ ನೆಮ್ಮದಿ, ಚರಣ್ ನೆಮ್ಮದಿ ಎಲ್ಲ ಹಾಳಾಗತ್ತೆ. ನಿಜವಾಗ್ಲೂ ಇವಳನ್ನ ನಾನು ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರುವುದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೇಗೆ ಇವಳು ಎದ್ದು ನಿಲ್ಲಬಾರ್ದು ಆ ರೀತಿ ಮಕಾಡೆ ಮಲಗಿಸ್ತೀನಿ ಅಂತ ಬೃಂದ ಹೇಳ್ತಿದ್ದಾಳೆ. ಇತ್ತ ಕಡೆ ಒಂದು ಹುಡುಗಿ ಕಿಡ್ನಾಪ್ ಆಗುತ್ತೆ. ಅದನ್ನ ಮಾಡಿಸೋದು ಬೇರೆ ಯಾರು ಅಲ್ಲ, ಭಾರ್ಗವಿ. ಏನಪ್ಪಾ ಇದು, ಭಾರ್ಗವಿ ಕಿಡ್ನಾಪ್ ಮಾಡಿಸ್ಬಿಟ್ಲಲ್ಲ, ಯಾರಿರ್ಬೋದು ಅನ್ಕೊಂಡ್ರೆ ವಿಕ್ಕಿಯ ಒಬ್ಬ ಒಳ್ಳೆ ಫ್ರೆಂಡ್ ಇದಾರಲ್ವಾ, ಅವ್ರ ತಂಗಿ. ಈ ಕಡೆ ಹುಡುಗಿ ಕಾಲ್ ಮಾಡಿ ಅಣ್ಣನಿಗೆ ನನ್ನ ಈ ರೀತಿ ಕಿಡ್ನಾಪ್ ಮಾಡಿದ್ದಾರೆ, ಭಯ ಆಗ್ತದೆ ಅಂತ ಹೇಳಿ ಕರ್ಸ್ಕೋತಾಳೆ. ಅಣ್ಣ ಬರ್ತಿದ್ದಾಗೆ ಇಲ್ಲಿ ಭಾರ್ಗವಿ ಸಂಧ್ಯಾ ವಿಷಯವನ್ನ ಇಲ್ಲಿ ತಂಗಿ ಮುಂದೆ ಹೇಳಿದಾಗ ತಂಗಿ ಅಣ್ಣನ ಕಪ್ಪಾಳಕ್ಕೆ ಬಾರಿಸ್ತಾರೆ. ಅಣ್ಣಂಗೆ ಬುದ್ಧಿ ಹೇಳ್ತಾಳೆ. ಈ ಕಡೆ ಭಾರ್ಗವಿ ಕೂಡ ಸಂಧ್ಯಾಗೆ ಆದಾಗ ಇನ್ನೊಬ್ರಿಗಾದ್ರೆ ನಿನ್ನ ತಂಗಿಗಾದ್ರೆ ಏನು ಮಾಡ್ತಿದ್ದೆ ಅಂದಾಗ ಇಲ್ಲಿ ಆ ಹುಡುಗಂಗೆ ನಿಜವಾಗ್ಲೂ ಕೂಡ ತಪ್ಪಿನ ಅರಿವಾಗುತ್ತೆ. ಮೊದಲೇ ಆ ಹುಡುಗಂಗೆ ಗೊತ್ತಿತ್ತು ಇದೆಲ್ಲ ತಪ್ಪು ಅಂತ ವಿಕ್ಕಿಗೂ ಕೂಡ ಹೇಳ್ತಿದ್ರು. ಬಟ್ ವಿಕ್ಕಿ ವಿರುದ್ಧ ಸಾಕ್ಷಿ ಹೇಳುವ ಧೈರ್ಯ ಇರಲಿಲ್ಲ. ಆದರೆ ಇವಾಗ ಖಂಡಿತವಾಗ್ಲೂ ನಾನು ವಿಕ್ಕಿ ವಿರುದ್ಧ ಸಾಕ್ಷಿ ಹೇಳ್ತೀನಿ, ಸಂಧ್ಯಾ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ. ಕೊನೆಗೂ ಭಾರ್ಗವಿಗೆ ಬ್ರಹ್ಮಾಸ್ತ್ರನೇ ಸಿಕ್ಕಿದೆ, ಪ್ರತ್ಯಕ್ಷ ಸಾಕ್ಷಿನೇ ಸಿಕ್ಕಿದೆ. ಇನ್ನೇನು ಜೆ.ಪಿ. ಪಾಟೀಲ್ ಕತೆ ಮುಗೀತು ಅಂತಾನೆ ಹೇಳ್ಬೋದು. ಕೋರ್ಟ್ ರೂಮ್ ಶುರು ಆಗ್ತಿದ್ದಾಗೆ ಕೋರ್ಟ್ಗೆ ಬಂದಿದೆ. ಜೆ.ಪಿ. ಪಾಟೀಲ್ ಸಮಾಧಿನ ಕೋರ್ಟ್ನಲ್ಲೇ ಮಾಡೋದಂತೂ ಭಾರ್ಗವಿ ಶತಸಿದ್ಧ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಹೇಗಾಗತ್ತೆ ಅದು ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.